ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಪ್ರಿಯಾಗೆ ತಿರುಗಿ ಬಿದ್ದ ಮೀನಾ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇನು ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭ ಹೆಣ್ಮಕ್ಳಿಗೆ ಅಮ್ಮಗೆ ತೊಂದರೆ ಕೊಡ್ದಂತಹ ಲೆಕ್ಚರರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಾಕ್ತಾರೆ. ಈ ಕಡೆ ಲೆಕ್ಚರರ್ ಕೂಡ ತಾನು ಮಾಡಿದ ತಪ್ಪನ್ನು ಒಪ್ಕೋತಾರೆ, ಇನ್ನೆಂದೂ ಈ ರೀತಿ ಬಿಹೇವ್ ಮಾಡೋದಿಲ್ಲ ಅಂತ ಕೂಡ ಹೇಳ್ತಾರೆ. ಆದರೆ ಇದರಿಂದ ಕೋಪ ಮಾಡ್ಕೊಂಡಂತ HOD ನೀವು ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇದರಿಂದಾಗಿ ನಮ್ಮ ಕಾಲೇಜ್ಗೆ ಕೆಟ್ಟ ಹೆಸರು. ಈ ರೀತಿ ಹೆಣ್ಮಕ್ಳನ್ನ ನೀವು ತೊಂದರೆ ಕೊಟ್ಟಿದ್ರಲ್ವಾ, ನಿಜಕ್ಕೂ ನಿಮ್ಮನ್ನ ನಾನು ಕೆಲಸದಿಂದ ತೆಗೆದಾಕ್ತಾ ಇದ್ದೀನಿ ಅಂತ ಹೇಳಿ ಅವರನ್ನ ಕೆಲಸದಿಂದ ತೆಗಿತಾರೆ. ಈ ಕಡೆ ಹೆಣ್ಮಕ್ಳಿಗೆಲ್ಲ ಧೈರ್ಯವನ್ನ ಕೊಡ್ತಾನೆ ವಲ್ಲಭ. ಇದೇ ರೀತಿಯಾಗಿ ಅಮ್ಮಗೂ ಕೂಡ ಆಗಿತ್ತು. ಆದ್ರೆ ಅಮ್ಮು ಸುಮ್ಮನಿರ್ಲಿಲ್ಲ, ಆತನ ಕಪಾಳಕ್ಕೆ ಬಾರಿಸಿದ್ಲು, ಆತನ ಮುಖವಾಡವನ್ನ ಕಳ್ಸಿಟ್ಲು. ಆದ್ರೆ ನೀವೆಲ್ಲ ಯಾಕೆ ಸಹಿಸ್ಕೊಂಡಿದ್ರೆ? ಈ ರೀತಿ ನಮ್ಮ ಮೇಲೆ ತೊಂದರೆ ಆಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರೋದಲ್ಲ, ಧೈರ್ಯವಾಗಿ ಮುಂದೆ ಬರಬೇಕು, ಧೈರ್ಯವಾಗಿ ಅವರ ಮಾಡಿದ್ದ ಕರ್ಮಕಾಂಡವನ್ನ ಹೇಳಬೇಕು. ಎಂದಕ್ಕೂ ಕೂಡ ನಾನು ನಿಮ್ಮ ಜೊತೆಯಾಗಿ ಇರ್ತೇನೆ, ಮುಂದೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಆದರೂ ಕೂಡ ನಾನಿದ್ದೀನಿ ಅಂತ ಹೇಳಿ ವಲ್ಲಭ ಎಲ್ಲರಿಗೂ ಕೂಡ ಧೈರ್ಯವನ್ನ ಕೊಡ್ತಾರೆ. ಎಲ್ಲರೂ ಕೂಡ ವಲ್ಲಭಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ಬಿಕಾಸ್ ನಿಮ್ಮಿಂದ ನಮಗೆ ಧೈರ್ಯ ಬಂತು, ನಾವು ನಮ್ಮ ಮೇಲೆ ಆಗ್ತಿದ್ದಂಥ ಆ ಒಂದು ತೊಂದರೆಯನ್ನ ಹೇಳಿದ್ವಿ, ಇದರಿಂದಾಗಿ ನಮ್ಮನ್ನ ಕಾಪಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಕೂಡ ತಿಳಿಸ್ತಾರೆ. ನಂತರ ವಲ್ಲಭ ಗಾಡಿಯಲ್ಲಿ ರೆಡಿಯಾಗಿ ಕುತ್ಕೊಂಡಿರ್ತಾರೆ ಅಮ್ಮನ ಕರ್ಕೊಂಡು ಹೋಗುವುದಕ್ಕೆ ಅಂತ. ಅಷ್ಟರಲ್ಲಿ ಅಮ್ಮ ಬಂದಿದೆ. ವಲ್ಲಭ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂದಾಗ ಮನೆಗೆ ಹೋಗ್ಬೇಕು ಮಾರಾಯ್ತು, ಏನ್ ಮಾತಾಡ್ಬೇಕಾಗಿದೆ ಹೇಳು ಅಂತ ಕೇಳ್ತಿದ್ದಾರೆ. ಏನಿಲ್ಲ, ಇವತ್ತು ನಾನು ನೀನು ರೆಸ್ಟ್ರಿಕೇಟ್ ಆಗ್ಬಿಡ್ಬೇಕಾಗಿತ್ತು, ಬಟ್ ಆ ರೀತಿ ಏನೂ ಆಗಿಲ್ಲ. ಜೊತೆಗೆ ನಾನು ಕಾಲೇಜ್ಗೆ ಫಸ್ಟ್ ಬಂದೆ, ಜೊತೆಗೆ ಲೆಕ್ಚರರ್ ಮುಖವಾಡವನ್ನ ಕಳಿಸಿಟ್ಟೆ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ, ಅದಕ್ಕೆ ನಾನು ನಿನ್ಗೆ ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳ್ತಾಳೆ. ಟ್ರೀಟ್ ಕೊಡಿಸೋದ ಅಮ್ಮ ತಾಯಿ, ಏನ್ ಟ್ರೀಟ್ ಕೊಡಿಸ್ತೀಯ ಅಂತ ಹೇಳಿ ವಲ್ಲಭ ಕೇಳಿದಕ್ಕೆ, ಏನಿಲ್ಲ ನನ್ನ ಫೇವ್ರೇಟ್ ಗೋಲ್ಗಪ್ಪ ಕೊಡಿಸ್ತೀನಿ ಅಂತ ಕೂಡ ಅಮ್ಮ ಹೇಳಿದಾಗ, ಗೋಲ್ಗಪ್ಪನ ಅವತ್ತು ಕಾಲೇಜಿನ 100 ಗೋಲ್ಗಪ್ಪ ತಿಂದೆಲ್ಲ ಸಾಕಮ್ಮ ಸಾಕು, ನಿನ್ನ ನೋಡೇ ನಂಗೆ ತಲೆ ಕೆಟ್ಟು ಹೋಯ್ತು. ನಿಜ ಹೇಳಬೇಕು ಅಂದರೆ ನಿನ್ನ ಫೇವ್ರೇಟ್ ಅಲ್ಲ ಟ್ರೀಟ್ ಕೊಡಿಸೋದು, ನಮ್ಮ ಫೇವ್ರೇಟ್ನ ಟ್ರೀಟ್ ಕೊಡಿಸೋದು ಅಂತ ವಲ್ಲಭ ಹೇಳ್ತಾರೆ. ಆದರೂ ಕೂಡ ಯಾವುದೇ ಟ್ರೀಟ್ ಬೇಡ ಅಮ್ಮ, ನೀನು ಟ್ರೀಟ್ ಕೊಡಿಸಿದ್ರೆ ಮತ್ತೆ ನಾನೇ ಅಲ್ವಾ ಪೇ ಮಾಡಬೇಕಾಗಿರೋದು. ಈಗ ತಾನೇ ಅಪ್ಪಂಗೆ 6,500 ದುಡ್ಡು ಕೊಟ್ಟು ದುಡ್ಡೇ ಇಲ್ಲ, ನಿನಗೆಲ್ಲಿಂದ ದುಡ್ಡು ಕೊಡಲಿ, ಸುಮ್ಮನೆ ಬಾ, ಯಾವ ಟ್ರೀಟು ಕೂಡ ಬೇಡ ಅಂತ ಹೇಳಿ ಅವನ ಕರ್ಕೊಂಡು ವಲ್ಲಭ ಅಲ್ಲಿಂದ ಹೋಗ್ತಾರೆ. ಎತ್ತ ಕಡೆ ಸೂರ್ಯಕಾಂತ್ ಅವರು ತನ್ನ ಹೆಂಡತಿ ಹತ್ರ ಮಾತನಾಡೋದಕ್ಕೆ ಮುಂದಾಗಿದ್ದಾರೆ. ಏನ್ರಿ ಪಾರ್ಟಿ ಮಾಡ್ತಾ ಇದ್ರಾ, ಇರಿ ವ್ಯವಸ್ಥೆ ಮಾಡಿ ಬರ್ತೀನಿ ಅಂತ ಹೇಳಿ ಕಲ್ಲ ಅವರು ಹೋಗ್ಬೇಕಾದ್ರೆ ನಿಂತ್ಕೋಕಲ್ಲ, ನಿನ್ನ ಒಡವೆಗಳು ಏನಾಯ್ತು ನಿಜ ಹೇಳು, ಒಡವೆಗಳನ್ನ ಯಾರಿಗಾದ್ರೂ ಕೊಟ್ಟಿಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನ್ ಮಾತಾಡ್ತಿದ್ರ, ನನ್ನೇ ಹಾಕಿ ಯಾರು ಒಡವೆಗಳನ್ನ ಕೊಡ್ಲಿ, ನನ್ನ ಹತ್ರನೇ ಇದೆ ಅದು ಅಂತ ಕಲ್ಲ ಅವರು ಹೇಳೋದಕ್ಕೆ ನನಗಾಕೂ ಡೌಟ್ ಬರ್ತದೆ, ನೀನೇನಾದ್ರೂ ಅಮುಗೇನಾದ್ರೂ ಒಡವೆ ಗಿಡವೆ ಏನಾದ್ರೂ ಕೊಟ್ಟು ಕಳಿಸ್ಬಿಟ್ಟಿಯೋ ಹೇಗೆ ಅಂತ ಸೂರ್ಯಕಾಂತ್ ಪ್ರಶ್ನೆ ಮಾಡ್ತಾರೆ. ಒಂದು ಕ್ಷಣ ನಡುಗಿ ಹೋಗ್ತಾರೆ ಕಲಾ. ತದನಂತರ ಇಲ್ಲ ರೀ, ಏನ್ ಮಾತಾಡ್ತಿದ್ರ, ನಿಮ್ಗೆ ಎಷ್ಟು ಬೇಜಾರು ಮಾಡಿದಾಳೆ ಅವಳು, ನಿಮ್ಗೆ ಬೇಜಾರು ಮಾಡಿದಾಳೆ, ನಮ್ಗೆ ಮೋಸ ಮಾಡಿದಾಳೆ ಅನ್ನೋ ಕಾರಣಕ್ಕೆ ಅವಳು ಮುಖ ಕೂಡ ನೋಡಿಲ್ಲ ನಾನು, ಅವಳೇ ಬಂದು ನನ್ನ ಹತ್ರ ಕಾಡಿ ಬೇಡಿ ಕೇಳ್ಕೊಂಡು ಕ್ಷಮಿಸ್ಬಿಡಿ ಅಮ್ಮ ಅಂತ ಹೇಳಿದ್ರು ಕೂಡ, ಅಷ್ಟು ಅಂಗಲಾಚಿ ಕೇಳ್ಕೊಂಡ್ರು ಕೂಡ ನಾನು ಅವಳ ಜೊತೆ ಒಂದು ಮಾತಾಡಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ, ನಿಮ್ಮ ಮನಸ್ಸಿಗೆ ಅವಳಿಂದ ಘಾಸಿ ಆಗಿದೆ, ನಂಬಿಕೆಗೆ ದ್ರೋಹ ಬಗ್ದಿದ್ದಾಳೆ ಅಂತ. ಅಂಥದ್ರಲ್ಲಿ ನಾನು ಅವಳಿಗೆ ಒಡವೆಗಳನ್ನ ಕೊಟ್ಟು ಕಳಿಸ್ತೀನಿ, ಮಗಳು ಈ ರೀತಿ ಓಡ್ ಹೋಗಿ ಮದುವೆ ಆದ್ಲು, ಇಷ್ಟೆಲ್ಲ ನಡೆದು ಹೋಯ್ತು, ಮರ್ಯಾದೆ ಹೋಯ್ತು, ಇಂಥದ್ರಲ್ಲಿ ಯಾವ ಒಡವೆ ಯಾವ ಅಲಂಕಾರ ಅಂತ ಹೇಳಿ ನನಗೆ ಯಾವುದನ್ನ ಕೂಡ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಅಷ್ಟೇ ಅಂತ ಹೇಳಿ ಕಲಾ ಅವರು ಹೇಳಿದಾಗ, ಕ್ಷಮಿಸ್ಬಿಡು ಕಲಾ, ಈ ರೀತಿ ಕೇಳಿದಕ್ಕೆ, ಮಗಳು ಅನ್ನೋ ಮಮಕಾರದಲ್ಲಿ ಎಲ್ಲಿ ಕೊಟ್ಟು ಕಳಿಸ್ಬಿಟ್ಟು ಏನು ಅಂತ ಕೇಳಿದೆ ಅಷ್ಟೇ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಸೂರ್ಯಕಾಂತ್ ಅಲ್ಲಿಂದ ಹೋಗ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡ್ರಿ, ನೀವು ಹೇಳಿದಾಗೆ ನಾನು ಅಮ್ಮಗೆ ಒಡವೆ ಕೊಟ್ಟಿರುವುದು ನಿಜ, ಆದರೆ ನಾನು ಹೇಳಿದಂಥ ಎಲ್ಲ ಮಾತುಗಳು ಖಂಡಿತವಾಗ್ಲೂ ಸತ್ಯ. ನಾನು ಇದುವರೆಗೂ ಕೂಡ ಅಮ್ಮ ಮುಖವನ್ನ ಕೂಡ ನೋಡಿಲ್ಲ, ಅವಳು ಎಷ್ಟೇ ಕೇಳ್ಕೊಂಡ್ರು ಕೂಡ ಅವಳನ್ನ ಕ್ಷಮಿಸಿಲ್ಲ, ಅವಳು ಕ್ಷಮಿಸೋಕ್ಕಾಗತ್ತೆ, ತಪ್ಪು ಮಾಡಿದಾಳೆ, ನಿಮ್ಮ ಮನಸ್ಸಿಗೆ ತುಂಬಾನೇ ಘಾಸಿ ಮಾಡಿದಾಳೆ ಅಂತ ಹೇಳಿ ಕಲವರು ತಮಗೆ ತಾವೇ ಅನ್ಕೋತಾರೆ. ತದನಂತರ ಇಲ್ಲಿ ಪ್ರಿಯಾ ಕ್ಯಾರಿಯರ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಗೋ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಗಿರೀಶ ಮತ್ತು ಮೀನಾ ಅವ್ರು ಬರ್ತಾರೆ. ಏನಿದು ಪ್ರಿಯಾ, ಎಲ್ಲಿಗೆ ಹೋಗ್ತಿದ್ಯಾ ಕ್ಯಾರಿಯರ್ ತೊಗೊಂಡು ಅಂತ ಕೇಳ್ತಾರೆ ಗಿರೀಶ್ ಅವರು. ಅದು ಮತ್ತೆ ನಾನು ಮಾಧವ್ ಅವರ ಆಫೀಸ್ಗೆ ಹೋಗ್ತಾ ಇದ್ದೀನಿ ಕ್ಯಾರಿಯರ್ ತೊಗೊಂಡು ಅಂದಾಗ, ಏನಮ್ಮ ಮಾಧವ್ ಆಫೀಸ್ ತುಂಬ ದೂರ ಇದೆ, ಅಲ್ಲಿಗೆ ಯಾಕೆ ಊಟ ತೊಗೊಂಡು ಹೋಗ್ತಿದ್ಯಾ, ಅಭ್ಯಾಸ ಎಲ್ಲ ನಮ್ಮ ಮನೇಲಿ ಇಲ್ಲ, ಅವನು ಅಲ್ಲೇ ಕ್ಯಾಂಟೀನಲ್ಲಿ ಊಟ ಮಾಡ್ಕೋತಾನೆ ಅಂತ ಹೇಳಿ ಗಿರೀಶ್ ಅವರು ಹೇಳಿದಾಗ, ಇಲ್ಲ ಅತ್ತೆ, ಊಟ ಎಲ್ಲ ಆರೋಗ್ಯವಾಗಿರಬೇಕು, ಅಲ್ಲೆಲ್ಲ ಊಟ ಆರೋಗ್ಯವಾಗಿ ಇರುವುದಲ್ಲ, ಆರೋಗ್ಯ ಹಾಳಾಗುತ್ತೆ ಅಲ್ಲಿ ಊಟ ತಿಂದರೆ, ಅದಕ್ಕೋಸ್ಕರ ಇನ್ನು ಮುಂದೆ ನಾನೇ ಕ್ಯಾರಿಯರ್ ಅಲ್ಲಿ ಊಟ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಪ್ರಿಯಾ ಹೇಳಿದ್ದಕ್ಕೆ, ಏನಮ್ಮ ಪ್ರಿಯಾ ತುಂಬ ದೂರ ಇದೆ, ಪ್ರತಿದಿನ ಹೋಗೋದು ಕಷ್ಟ ಆಗತ್ತಾ, ಹೀಗೆ ನಾನು ಮತ್ತೆ ಮೀನಾ ಇಬ್ರು ಕೂಡ ಒಮ್ಮೆ ಅಂಗಡಿಗೆ ಊಟ ತಗೊಂಡು ಹೋಗಿದ್ವಾ, ಅವತ್ತು ನಿಮ್ಮ ಮಾವ ಎಷ್ಟು ಬೈದ್ಬಿಟ್ರು ಗೊತ್ತಾ, ನಿಮ್ಮ ಮಾವಂಗೆ ಇಂಥ ಪದ್ಧತಿ ಎಲ್ಲ ಇಷ್ಟ ಆಗೋದಿಲ್ಲ ಅಮ್ಮ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಗಿರೀಶ್ ಅವರು. ಇಲ್ಲ ಅತ್ತೆ, ಖಂಡಿತ ಮಾವ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿ ಪ್ರಿಯಾ ಹೇಳೋದಕ್ಕೂ ನಂತವರು ಅಲ್ಲಿಗೆ ಬರ್ತಾರೆ.
ನಂತರ ಏನು ಮಾತಾಡ್ತಿದ್ರಾ ಅಂತ ಹೇಳಿ ನಂದವ್ರು ಕೇಳಿದಾಗ ಅದು ಮಾಧವ್ ಆಫೀಸ್ಗೆ ಪ್ರಿಯಾ ಊಟ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಿಮ್ಮ ಮಾವಂಗ ಅದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದೆ ಅಂದಾಗ, ಅಯ್ಯೋ ಪ್ರಿಯಾ ನನ್ನ ಸೊಸೆ ಎಂಥ ಒಳ್ಳೆ ಅಭ್ಯಾಸ, ನಿಜಕ್ಕೂ ತಗೊಂಡು ಹೋಗಮ್ಮ, ಅದ್ರಲ್ಲಿ ಏನಿದೆ, ನಿಜಕ್ಕೂ ಖುಷಿ ಆಗತ್ತೆ ಇಂಥ ಮಾತುಗಳನ್ನ ಕೇಳಿದ್ರೆ ಅಂತ ನಂದವರು ಹೇಳ್ತಾರೆ. ಇದರಿಂದ ಗಿರಿಜಾ ಅವರು ಮತ್ತೆ ಮೀನಾಗೆ ತುಂಬ ಬೇಜಾರಾಗತ್ತೆ. ಯಾಕಂದ್ರೆ ಇವತ್ತು ಅಂಗಡಿಗೆ ಹೋದಾಗ ಅವರು ಆ ರೀತಿ ಬೈದಿದ್ರು, ಇವತ್ತು ಪ್ರಿಯಾ ತೆಗೆದುಕೊಂಡು ಹೋಗ್ತೀನಿ ಅನ್ನೋ ಮಾತ್ರಕ್ಕೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ ಅವರಿಬ್ರು ಕೂಡ. ನಂತರ ಹೇಗಮ್ಮ ಹೋಗ್ತಿದ್ಯಾ ನೀನು ಅಂದಾಗ, ಬಸ್ಸಲ್ಲಿ ಹೋಗ್ತೀನಿ ಮಾವ ಅಂತ ಹೇಳಿ ಪ್ರಿಯಾ ಹೇಳಿದಕ್ಕೆ, ಬಸ್ಸಲ್ಲಿ ಏನೋ ಹೋಗ್ಬೇಡಮ್ಮ, ಆಟೋದಲ್ಲಿ ಹೋಗು, ನಾನು ಗೊತ್ತಿರೋ ಆಟೋನೇ ಕರೆಸ್ತೀನಿ ಅಂತ ಹೇಳಿ ನಂದವ್ರು ಹೇಳಿದಾಗ, ಪರವಾಗಿಲ್ಲ ಮಾವ ನಾನು ಆಟೋ ನೋಡ್ತೀನಿ, ಇಲ್ಲಾಂದ್ರೆ ಬಸ್ಸಲ್ಲೇ ಹೋಗ್ತೀನಿ ಅಂತ ಪ್ರಿಯಾ ಹೇಳಿದಕ್ಕೆ, ಬೇಡ ಬೇಡ ಆಟೋದಲ್ಲೇ ಹೋಗು, ಹುಷಾರಾಗಿ ಹೋಗ್ಬಾ ಅಂತ ಹೇಳಿ ಗೊತ್ತಿರೋರಿಗೆ ಕಾಲ್ ಮಾಡಿ ನನ್ನ ಸೊಸೆ ಮಾಧವ್ ಆಫೀಸ್ಗೆ ಹೋಗ್ಬೇಕಂತೆ, ಕರ್ಕೊಂಡು ಹೋಗಿ ಬಾಪ ಅಂತ ಹೇಳಿ ಕಾಲ್ ಮಾಡಿ ಕರೆಸ್ತಾರೆ. ಇದು ನಿಜಕ್ಕೂ ಗಿರೀಶಾ ಮತ್ತೆ ಮೀನಾಗೆ ತುಂಬಾ ಅಂದ್ರೆ ತುಂಬಾನೇ ಘಾಸಿ ಉಂಟು ಮಾಡುತ್ತೆ, ತುಂಬಾ ಅಂದ್ರೆ ತುಂಬಾ ಬೇಜಾರ ಆಗತ್ತೆ. ತದನಂತರ ಇಲ್ಲಿ ಮತ್ತೆ ಆಫೀಸ್ಗೆ ಹೋಗಿದ್ದಾಳೆ. ನಂತರ ಮಾಧವ್ ಅವರು ಆಫೀಸಿಂದ ಬಂದಿದ್ದಾರೆ. ಮಾಧವನ್ನ ಇಲ್ಲಿ ಕೇಶವ ಹಾಗೆ ವಲ್ಲಭ ಎಲ್ಲರೂ ಕೂಡ ರೇಗಿಸ್ತಿದ್ದಾರೆ. ಎಂತ ಅದೃಷ್ಟವಂತ ನೀನು, ನಿನ್ನ ಹೆಂಡತಿಯವರು ಆಫೀಸ್ಗೆ ಬಂದು ಊಟ ಕೊಡ್ತಾರೆ, ನಮ್ಮವರು ಇದ್ದಾರೆ ಜಸ್ಟ್ ಒಂದಿನ ಬಂದು ಆಮೇಲೆ ಪತ್ತೇನೆ ಇಲ್ಲ ಅಂತ ಹೇಳಿ ಕೇಶವ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮೀನಾ ಅಲ್ಲೇ ಸಿಡುಕ್ತಾ ಇರ್ತಾಳೆ. ನಂತರ ಇಲ್ಲಿ ಕೇಶವ ಬಾಯ್ಲಿ ಬಾಯ್ಲಿ ಅಂತ ಕರೆದಿದೆ, ಬೆಂಗಳೂರಿಗೆ ಹೋಗೋ ವಿಷಯವನ್ನ ಮಾವನ ಹತ್ರ ಮಾತಾಡಿದ್ಯಾ ನೀನು ಅಂತ ಹೇಳಿ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ನಂದ ಅವರೇ ಅಲ್ಲಿಗೆ ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಹೌದು ಮೀನಾ, ನಿನ್ನನ್ನು ಕೇಳೋದನ್ನೇ ಮರ್ತ್ಬಿಟ್ಟೆ, ಬೆಂಗಳೂರಿಗೆ ಒಬ್ಳೇ ಹೋಗ್ತಿದ್ಯಮ್ಮ ಅಂದಾಗ, ಹೌದು ಮಾವ 2 ದಿನ ಟ್ರೈನಿಂಗ್ ಇದೆ, ಒಬ್ಳೇ ಹೋಗ್ತಿದ್ದೀನಿ ಅಂದಾಗ, ನೀನು ಒಬ್ಳೇ ಹೋಗೋದು ನಂಗೆ ಯಾಕೋ ಇಷ್ಟ ಇಲ್ಲ, ರಕ್ಷನ್ ಕಳಿಸ್ಬಹುದು, ಆದರೆ ರಕ್ಷಾ ಓದ್ಕೋಬೇಕಾಗಿದೆ, ಯಾರನ್ನ ಕಳಿಸೋದು, ಗಿರ್ಜಾ ನೀನು ಹೋಗಿ ಬಂದ್ಬಿಡು ಅಂತ ಹೇಳಿ ಹೇಳ್ತಾರೆ. ಸರಿ ಆಯ್ತು ಅಂತ ಖುಷಿಯಿಂದ ಸೊಸೆ ಜೊತೆ ಹೋಗಿ ಬರೋಣ ಅಂತ ಗಿರೀಶ್ ಅವರೇನೋ ಒಪ್ಕೋತಾರೆ. ಆದರೆ ಇಲ್ಲಿ ಮೀನಾ ಕೇಶವ ಬರಬೇಕು ಅನ್ನೋ ಕಾರಣಕ್ಕೆ, ಅಯ್ಯೋ ಅತ್ತೆ ನೀವೇನಾದರೂ ನನ್ನ ಜೊತೆ ಬಂದ್ಬಿಟ್ರೆ, ನೀವು ಇಲ್ದಿರೋ ಟೈಮಲ್ಲಿ ಪ್ರಿಯವರು ಇಡೀ ಮನೆಯೇ ತಮ್ಮ ಕಂಟ್ರೋಲಿಗೆ ತೊಗೊಂಡ್ಬಿಡ್ತಾರೆ ಅಂತ ಹೇಳಿದ ತಕ್ಷಣ ಗಿರೀಶ್ ಅವರು ಹಾಂ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಎಲ್ರಿಗೂ ಆಘಾತ ಆಗತ್ತೆ. ಏನಾಯಿತು ಅಂತ ಕೇಳ್ತಿದ್ರೆ, ಏನಿಲ್ಲಪ್ಪ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ, ಇಲ್ಲ ರೀ ನನಗೆ ಮೀನಾ ಜೊತೆ ಹೋಗೋಕ್ಕಾಗೋದಿಲ್ಲ, ಕೇಶವ ಹೋಗಿ ಬರಲಿ ಅಂತ ಹೇಳಿ ಗಿರೀಶ್ ಅವರು ಹೇಳಿದಾಗ, ಕೇಶವ ಇಲ್ಲ ನನಗೆ ಡೆಲಿವರಿ ಎಲ್ಲ ಇದೆ ಅಂತ ಇರೋ ಥರ ಪೋಸ್ ಕೊಡ್ತಾರೆ. ಹೌದೌದು ಅವನು ಹೋಗೋಕ್ಕಾಗಲ್ಲ, ಡೆಲಿವರಿ ಇದೆ ಅಂತ ಹೇಳಿ ನಂದ ಅವರು ಹೇಳಿಬಿಡ್ತಾರೆ. ಈ ಕಡೆ ಮೀನಾಗೆ ಫುಲ್ ಕೋಪ ಬರ್ತಿದೆ, ಈ ಕಡೆ ಕೇಶವ ಎಡವಟ್ಟ ಆಯ್ತಲ್ಲಪ್ಪ, ಏನೋ ಹೇಳಿ ಏನೋ ಅನ್ಕೊಂಡೆ, ಆದರೆ ಇನ್ನೇನೋ ಆಗೋಯ್ತಲ್ಲ ಅಂತ ಹೇಳಿ ಎಡವಟ್ ಮಾಡ್ಕೊಂಡೆ ಅಂತ ಕೇಶವ ತಲೆ ಕೆಡ್ಸ್ಕೊತಿದ್ದಾರೆ. ತದನಂತರ ಇಲ್ಲಿ ಪ್ರಿಯಾ ಅವರು, ಹೌದು ಮೀನಾ ಅವ್ರೆ ಏನು ಮಾಡ್ತೀರಾ ಈಗ ಅಂತ ಕೇಳಿದಾಗ, ನಾನು ಲಾಡ್ಜಲ್ಲೇ ಉಟ್ಕೊಳ್ತೀನಿ ಬಿಡಿ ಮಾವ, ಏನು ಪ್ರಾಬ್ಲಮ್ ಆಗೋದಿಲ್ಲ, ಜಸ್ಟ್ 2 ಡೇಸ್ ಅಷ್ಟೇ ಅಲ್ವಾ ಅಂತ ಮೀನಾ ಹೇಳ್ತಾರೆ. ಆಗ ಇಲ್ಲಿ ಪ್ರಿಯಾ, ಏನೋ ಲಾಡ್ಜಲ್ಲಿ ಹುಡ್ಕೋತೀರಾ, ಲಾಡ್ಜಲ್ಲಿ ಹುಡ್ಕೋದು ಅಂದರೆ ಏನು ಅರ್ಥ ಅಂತ ಪ್ರಿಯಾ ಹೇಳಿದಾಗ, ಆ ರೀತಿ ಏನಿಲ್ಲ, ಆಫೀಸಿಂದನೇ ಮಾಡಿರ್ತಾರಲ್ವ, ಆ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾರೆ. ಮೀನಾಗಂತೂ ಪ್ರಿಯಾ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ, ಬಟ್ ಆದರೂ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ. ತದನಂತರ ಮವ ನೀವೇನೂ ಅನ್ಕೊಳ್ಳಿಲ್ಲ ಅಂದರೆ, ನಾನು ಬೆಂಗಳೂರನ್ನ ನೋಡಿಲ್ಲ, ಇವರು ನಾವು ಕೂಡ ಮೀನಾ ಅವ್ರ ಜೊತೆ ಹೋಗಿ ಬರ್ತೀವಿ, ಅವರು ಹೊರಗಡೆ ಕೆಲ್ಸಕ್ಕೆ ಹೋದಾಗ ನಾವು ಬೆಂಗಳೂರನ್ನ ಸುತ್ತಾಡಿ ಬರ್ತೀವಿ ಅಂದಾಗ, ಇಲ್ಲಿ ನಂದವರು ಸರಿ ಆಯಿತು ಹೋಗಿ ಬನ್ನಿ ಅಂತ ಒಪ್ಕೊಂಡ್ಬಿಡ್ತಾರೆ. ಬಟ್ ಮೀನಾಗಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಂತರ ಎಲ್ಲರೂ ಹೋದ್ಮೇಲೆ, ಆತ ನಿಜಕ್ಕೂ ನನಗೆ ಪ್ರಿಯವ್ನ ಜೊತೆ ಹೋಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂದಾಗ, ಪರವಾಗಿಲ್ಲ ಮೀನಾ ಯೋಚನೆ ಮಾಡಬೇಡ, ಖಂಡಿತವಾಗ್ಲೂ ಕೇಶವನೇ ನಿನ್ನ ಜೊತೆ ಬರೋ ಹಾಗೆ ನಾನು ಮಾಡ್ತೀನಿ ಅಂದಾಗ, ಇಲ್ಲ ಅತ್ತೆ ಅದು ಆಗೋದಿಲ್ಲ ಅಂತ ಮೀನಾ ಹೇಳೋದಕ್ಕೆ, ಇಲ್ಲಮ್ಮ ಹಾಗೆ ಆಗತ್ತೆ, ನಾನು ಮಾಡ್ತೀನಿ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಮೀನಾ ಬಂದು ಕೋಪ ಮಾಡಿಕೊಂಡು ಕುತ್ಕೊಂಡಿರ್ತಾರೆ. ನೀನು ಮಾಡಿದ ಎಡವಟ್ಗೆ ಏನು ಮಾಡಬೇಕು ಗೊತ್ತಾ ಅಂತ ಹೇಳಿ ಕೇಶವ ಹತ್ರ ಮಾತಾಡ್ತಿದ್ದೆ, ಕ್ಷಮಿಸ್ಬಿಡು ಮೀನಮ್ಮ ಅಂತ ಕೇಳ್ಕೊತಾರೆ. ಆ ಪ್ರಿಯವ್ರು ಯಾಕೆ ಎಲ್ಲದಕ್ಕೂ ಕೂಡ ಮೂಗು ತೋರಿಸ್ತಾರೆ, ನನಗಂತೂ ಅವ್ರು ಕಂಡ್ರೆ ಆಗೋದಿಲ್ಲ, ಏನು ಎಲ್ಲದಕ್ಕೂ ನಾನು ಎಲ್ಲೋ ದೇಶ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಹಾಗೆ ಲಾಡ್ಜಲ್ಲಿ ಇರ್ತೀರಾ ಹಾಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾರೆ. ನೋಡು ಕೇಶವ, ಅವ್ರು ಬಂದರೆ ನಾನಂತೂ ಟ್ರೈನಿಂಗಿಗೆ ಹೋಗೋದಿಲ್ಲ, ನಂಗಂತೂ ಅವ್ರ ಜೊತೆ ಹೋಗೋದಂದರೆ ಇಷ್ಟನೇ ಇಲ್ಲ, ನೀನು ಮಾತಾಡ್ತೀವೋ ಇಲ್ಲ ನಾನು ಮಾತಾಡ್ಲು ಅಂದಾಗ, ಅಯ್ಯೋ ನಾನು ಮಾತಾಡೋಕ್ಕಾಗುತ್ತಾ, ಅದಕ್ಕೆ ಅಮ್ಮ ಅಲ್ವಾ ಅಂತ ಹೇಳಿ ಕೇಶವ ಹೇಳಿದಕ್ಕೆ, ಸರಿ ನಾನು ಮಾತಾಡಲ್ಲ ಅಂದಾಗ, ಅಪ್ಪ ಬೇಡವೇ ಬೇಡ, ನೀನು ಮಾತಾಡಿದ್ರೆ ಇನ್ನೇನೋ ಎಡ್ವರ್ಟ್ ಆಗಿಬಿಡುತ್ತೆ, ನಿನ್ನ ಕೋಪ ಎಲ್ಲ ಕಂಟ್ರೋಲ್ ಆಗಬೇಕು, ಫ್ರಸ್ಟ್ರೇಟ್ ಆಗಿಬಿಟ್ಟಿದೆಯಾ, ಅದಕ್ಕೆ ನಿನ್ಗೆ ಎಷ್ಟು ಕೋಪ ಇದೆಯೋ ಅದನ್ನು ನನ್ನ ಮೇಲೆ ಬಾರಿಸ್ಕೊಂಡ್ಬಿಡು ಅಂತ ಹೇಳಿ ಕೇಶವ ಹೇಳಿದಾಗ, ಸರಿ ಆಯಿತು ಬಾರಿಸ್ತೀನಿ ನಿನ್ನ ಮೇಲೆ ಅಂತ ಹೇಳಿ ಮೀನಾ ಮುಂದಾಗ್ತಾರೆ. ನಂತರ ಹೇಗೋ ನಿನಗೆ ಬಾರಿಸ್ಲಿ, ಹೆಂಡತಿಗೆ ಎಷ್ಟು ಗೌರವ ಕೊಟ್ಟು ಎಂಥ ಪರಿಸ್ಥಿತಿಲೂ ಜೊತೆಗಿದ್ದು ನೋಡ್ಕೋತೀಯ, ನಿಜವಾಗ್ಲೂ ನಿನ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳಿ ಗಂಡನ ಹಾಡಿ ಹೊಗಳುತ್ತಾರೆ. ನಂತರ ಪ್ರಿಯಾ ಅವ್ರ ನಡವಳಿಕೆ ಇದೇ ರೀತಿ ಆಗ್ತಿದೆ, ಖಂಡಿತ ನಾನಂತೂ ಜೋರಾಗಿ ಅವ್ರಿಗೆ ಬೈದೆ ಬಿಡ್ತೀನಿ, ಅವ್ರ ನಡವಳಿಕೆನೇ ಚೆನ್ನಾಗಿ
ಅಂತ ಹೇಳಿ ಮೀನಾ ಹೇಳ್ತಾರೆ. ನಂತರ ಸುಂದ್ರ ಅವರು ಟೆರೆಸ್ ಮೇಲೆ ನಿಂತ್ಕೊಂಡಿರ್ತಾರೆ. ಯಾರೋ ಬೆಡ್ಶೀಟನ್ನು ಹೊತ್ಕೊಂಡು ಮನೆ ಒಳಗಡೆ ಬರ್ತಾರೆ. ಕಳ್ಳ 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 ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡು ಬರ್ತಾರೆ. ಮನೆಯವರೆಲ್ಲರೂ ಎಚ್ಚರ ಆಗ್ತಾರೆ. ಅಷ್ಟರಲ್ಲಿ ಒಳಗಡೆ ಹೋಗೇ ಬಿಟ್ಟಿರ್ತಾಳೆಮೋ, ಬಿಕಾಸ್ ನಮೂನೆ ಬೆಡ್ಶೀಟ್ ಹೊತ್ಕೊಂಡು ಮನೆ ಒಳಗಡೆ ಬಂದದ್ದು. ಬಟ್ ಸುಂದ್ರ ಅವ್ರಿಗೆ ಅದು ಗೊತ್ತಿಲ್ಲ. ಎಲ್ಲರೂ ಕಳ್ಳ ಅನ್ಕೋತಾರೆ, ಬಟ್ ಯಾರೂ ಇಲ್ಲ ಅನ್ಕೊಂಡು ಸುಮ್ಮನೆ ಆಗ್ತಾರೆ. ನಂತರ ಟೆರೆಸ್ ಹತ್ರ ಹೋಗಿದ್ದೆ ವಲ್ಲಭಂಗೆ ಶರ್ಟನ್ನು ಗಿಫ್ಟ್ ಮಾಡಿ ಥ್ಯಾಂಕ್ಸ್ ವಲ್ಲಭ ಅಂತ ಹೇಳಿ ವಲ್ಲಭನ ಅಮ್ಮು ಅಪ್ಕೋತಾಳೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ